ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ನವರಾತ್ರಿ ಹಬ್ಬದ 7ನೇ ಮತ್ತು 8ನೇ ದಿನದ ದೇವಿಯ ಪೂಜೆಯ ನೈವೇದ್ಯಕ್ಕೆ ಯಾವ ಪ್ರಸಾದನ ಮಾಡಿ ದೇವರಿಗೆ ನೈವೇದ್ಯವಾಗಿಟ್ಟರೆ ಶ್ರೇಷ್ಠವಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಹಾಗಾದರೆ ಬನ್ನಿ 7ನೇ ಮತ್ತು 8ನೇ ದಿನದ ನೈವೇದ್ಯನ ಹೇಗೆ ಮಾಡಿದ್ದೀವಿ ಅನ್ನೋದನ್ನ ನೋಡ್ಕೊಂಬರೋಣ. ನವರಾತ್ರಿ ಹಬ್ಬದ 7ನೇ ದಿನದಲ್ಲಿ ನಾವು ಕಾಳರಾತ್ರಿ ದೇವಿನ ಪೂಜಿಸ್ತೀವಿ. ಆ ದಿನಕ್ಕೆ ನಾವು ಬೆಲ್ಲನ ಬಳಸ್ಕೊಂಡು ಯಾವುದೇ ರೀತಿಯ ನೈವೇದ್ಯನಾದರೂ ಮಾಡ್ಕೋಬೋದು. ಆದರೆ ನಾವು ಮಾಡೋವಂಥ ಒಂದು ನೈವೇದ್ಯದಲ್ಲಿ ಬೆಲ್ಲದ ಬಳಕೆ ಇರಬೇಕಾಗತ್ತೆ. ಆದ್ದರಿಂದ ಪೊಂಗಲ್ಲು, ರಸಾಯನ ಎಲ್ಲರೂ ಮಾಡೇ ಮಾಡ್ತಾರೆ. ನಾವಿಲ್ಲಿ ಸ್ವಲ್ಪ ವಿಭಿನ್ನವಾಗಿ ಪೇಪರ್ ಅವಲಕ್ಕಿನ ಬಳಸ್ಕೊಂಡು ಅವಲಕ್ಕಿ ರೆಸಿಪಿನ ಬೆಲ್ಲ ಬಳಸ್ಕೊಂಡು ಮಾಡಿದ್ದೀವಿ. ಮಾಡ್ಕೊಳ್ಳೋದು ತುಂಬ ಸುಲಭ, ಹಾಗೆ ಅಷ್ಟೇ ತುಂಬ ರುಚಿಯಾಗೂ ಕೂಡ ಇರುತ್ತೆ. ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ 1 ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀವಿ. 1/4 ಕಪ್ಪಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀವಿ. ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಕರ್ದು ಎತ್ತಿಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ತೊಗೊಂಡಿದ್ದೀವಿ, 1/4 ಬಟ್ಲಷ್ಟು. ಈಗ ಒಂದು ಬೌಲ್ಗೆ 1 ಕಪ್ಪಷ್ಟು ಪೇಪರ್ ಅವಲಕ್ಕಿನ ಹಾಕೋತಾ ಇದ್ದೀವಿ. ಹಾಗೆ ಇದಾದಮೇಲೆ ಇದಕ್ಕೆ ಕೊಬ್ಬರಿ ತುರಿನೂ ಕೂಡ 1/4 ಬಟ್ಲಷ್ಟು ಹಾಕೋತಾ ಇದ್ದೀವಿ. ಅದಾದಮೇಲೆ 1/4 ಬಟ್ಲಷ್ಟು ಬೆಲ್ಲನೂ ಕೂಡ ಹಾಕೊತಾ ಇದ್ದೀವಿ. ಬೆಲ್ಲನ ನಿಮ್ಮ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ತುಪ್ಪದಲ್ಲಿ ಕರೆದಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ನೀವು ಬೇಕಾದರೆ ತುಪ್ಪ ಇಷ್ಟಪಡೋರು 1-2 ಟೇಬಲ್ ಸ್ಪೂನು ತುಪ್ಪನ ಬಿಸಿ ಮಾಡಿ ಕೂಡ ಹಾಕೋಬೋದು. ನೋಡಿ, ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ, 7ನೇ ದಿನದ ದೇವಿಯ ಪೂಜೆಗೆ ನೈವೇದ್ಯ ರೆಸಿಪಿ ರೆಡಿಯಾಗಿದೆ. ಸೊ ದೇವಿಗೆ ತುಂಬ ಶ್ರೇಷ್ಠವಾದ ನೈವೇದ್ಯ ಇದು. ಹಾಗೆ ಇದೇ ಮಾಡಬೇಕು ಅನ್ನೋದೇನಿಲ್ಲ, ನೀವು ಬೆಲ್ಲನ ಬಳಸ್ಕೊಂಡು ಯಾವುದೇ ರೀತಿಯ ಒಂದು ಸ್ವೀಟ್ ರೆಸಿಪಿನ ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡ್ಬೋದು. ತುಂಬ ವಿಶೇಷವಾಗಿರುತ್ತೆ. ಈಗ ನಾವು ನವರಾತ್ರಿ ಹಬ್ಬದ 8ನೇ ದಿನಕ್ಕೆ ಮಹಾಗೌರಿ ದೇವಿನ ಪೂಜಿಸ್ತೀವಿ. ಆ ದಿನದಲ್ಲಿ ನಾವಿಲ್ಲಿ ದೇವಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ಕಾಯನ್ನ ರೆಸಿಪಿನ ಮಾಡಿ ತೋರಿಸಿದ್ದೀವಿ. ಈ ರೆಸಿಪಿ ಕೂಡ ಮಾಡ್ಕೊಳ್ಳೋದು ತುಂಬ ಸುಲಭ. ಹಾಗೆ 8ನೇ ದಿನಕ್ಕೆ ನಾವು ಕಾಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಕಾಯನ್ನನ ನಾವು ನೈವೇದ್ಯವಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಈ ಕಾಯನ್ನ ರೆಸಿಪಿನ ಹೇಗೆ ಮಾಡೋದು ಮತ್ತು ಇದನ್ನು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾವು 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಹಾಗೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಎಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 3-4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನಾವು ಒಗ್ಗರಣೆಗೆ ತುಪ್ಪನ ಬಳಸ್ಕೊತಾ ಇದ್ದೀವಿ. ಈಗ ಒಂದು ಬಾಣಲಿಗೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀವಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀವಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀವಿ. ಕಡಲೆ ಬೀಜ ಇಷ್ಟಪಡೋರು 1-2 ಟೇಬಲ್ ಸ್ಪೂನ್ ಹಾಕೋಬೋದು, ತೊಂದರೆ ಏನಿಲ್ಲ. ಹಾಗೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಕೂಡ ಹಾಕೋತಾ ಇದ್ದೀವಿ. ಉದ್ದಿನಬೇಳೆ ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಚೆನ್ನಾಗಿ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀವಿ. ಈಗ ಇದಕ್ಕೆ 2-3 ಒಣಮೆಣಸಿನ್ಕಾಯಿನೂ ಕೂಡ ಹಾಕೊತಾ ಇದ್ದೀವಿ. ಇಲ್ಲಿ ಪ್ರಸಾದ ಮಾಡ್ತಿರೋದ್ರಿಂದ ನಾವು ಬೆಳ್ಳುಳ್ಳಿ ಎಲ್ಲ ಏನು ಬಳಸಿಲ್ಲ. ಈಗ ಇದಕ್ಕೆ ನಾವು ಸ್ವಲ್ಪ ಆಗಲೇ ಅನ್ನನ ರೆಡಿ ಮಾಡಿಟ್ಟಿದ್ದೋ ಅದನ್ನು ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು
ಉಪ್ಪನ್ನು ಕೂಡ ಹಾಕೊತಾ ಇದ್ದೀವಿ. ಉಪ್ಪನ್ನು ನೀವು ರುಚಿ ನೋಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ಟವ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯನ್ನು ರೆಸಿಪಿ ರೆಡಿಯಾಗಿ ಹೋಗುತ್ತೆ. ಸೊ ನೋಡಿ, ನವರಾತ್ರಿ ಹಬ್ಬದ 8ನೇ ದಿನದ ದೇವಿಯ ಮಹಾಗೌರಿ ದೇವಿಯ ಪೂಜೆಗೆ ನೈವೇದ್ಯ ರೆಸಿಪಿ ರೆಡಿಯಾಗಿದೆ. ದೇವಿಗೆ ತುಂಬ ಶ್ರೇಷ್ಠವಾದ ನೈವೇದ್ಯ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, 7ನೇ ಮತ್ತು 8ನೇ ದಿನದ ದೇವರ ನೈವೇದ್ಯಕ್ಕೆ ಏನು ಒಂದು ಪ್ರಸಾದನ ನಾವು ಮಾಡ್ಬೋದು, ಹಾಗೆ ಅದನ್ನು ಹೇಗೆ ಮಾಡೋದು ಅನ್ನೋ ಒಂದು ವಿಚಾರನ ಈ ವಿಡಿಯೋ ಮೂಲಕ ನಾವು ತಿಳಿಸಿದ್ದೀವಿ. ಈ ರೆಸಿಪಿಗಳು ಈ ಎರಡು ದಿನಕ್ಕೆ ಮಾಡುವಂಥ ಒಂದು ಪ್ರಸಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ 7ನೇ ಮತ್ತು 8ನೇ ದಿನದ ದೇವಿಯ ಪೂಜೆಗೆ ಈ ಪ್ರಸಾದನ ನೈವೇದ್ಯವಾಗಿ ಇಟ್ಟು ದೇವಿಗೆ ಪ್ರಾರ್ಥಿಸಿ ಅಂತ ಕೇಳ್ಕೊತೀನಿ. 9ನೇ ದಿನದ ದೇವಿಯ ವಿಶೇಷವಾದ ನೈವೇದ್ಯದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.